ಬಾಂಗ್ಲಾದೇಶದ ಲೋಕಸಭೆಗೆ ನಡೆದ ಚುನಾವಣೆಯಲ್ಲಿ ಜೈಲಿನಲ್ಲಿ ಶಿಕ್ಷೆ ಅನುಭವಿಸಿ ಬಂದ 3 ಗೆದ್ದಿರುವುದಲ್ಲದೆ ಬಿಜೆಪಿ ಪಕ್ಷದಿಂದ ಒಬ್ಬರು ಗೆದ್ದು ಬಂದಿದ್ದಾರೆ. ವಿದ್ಯಾರ್ಥಿ ಕ್ರಾಂತಿಯ ಬಳಿಕ ಜೈಲಿನಿಂದ ಹೊರಬಂದು ಗೆದ್ದ 3ರಲ್ಲಿ ಒಬ್ಬರು ಮರಣದಂಡನೆ ಶಿಕ್ಷೆ ಪಡೆದವರೂ ಆಗಿದ್ರು. ಆ 3ರಲ್ಲಿ ಇಬ್ಬರು ಎಂದರೆ ಲಡ್ಸ್ಬೋಜ್ಮನ್ ಬಾಬರ್ ಮತ್ತು ಅಬ್ದುಲ್ ಸಲಾಂ ಪಿಂಟು ಬಿಎನ್ಪಿ ಪಕ್ಷದಿಂದ ಗೆದ್ದಿದ್ದಾರೆ. ಇನ್ನೊಬ್ಬರು ಜಮಾತ್ ಎ ಇಸ್ಲಾಮಿಯಿಂದ ಗೆದ್ದವರೆಂದರೆ ಅಜರುಲ್ ಇಸ್ಲಾಂ. ಈ 3 ತೀವ್ರ ಅಪರಾಧ ಕೃತ್ಯಗಳ ಆರೋಪವನ್ನು ಹೊತ್ತಿದ್ರು. ಆದರೆ ವಿದ್ಯಾರ್ಥಿ ಆಂದೋಲನದ ಬಳಿಕ ಜೈಲಿನಿಂದ ಹೊರಬರಲು ಇವರಿಗೆ ಮಧ್ಯಂತರ ಸರ್ಕಾರವು ಅವಕಾಶ ಮಾಡಿಕೊಟ್ಟಿತ್ತು. 2004ರಲ್ಲಿ ಶೇಖ್ ಹಸೀನಾರ ತಂಡದ ಮೇಲೆ ನಡೆದ ದಾಳಿಯನ್ನು ಲಡ್ಸ್ಬೋಜ್ಮನ್ ಬಾಬರ್ ನಿರ್ವಹಿಸಿದ್ದ. ಈ ಗ್ರೆನೇಡ್ ದಾಳಿಯಲ್ಲಿ ಶೇಖ್ ಹಸೀನಾ ಪಾರಾದ್ರೂ 24 ಮಂದಿ ಕೊಲ್ಲಲ್ಪಟ್ಟಿದ್ರು. ಬಿಜೆಪಿ ಬಾಂಗ್ಲಾದೇಶ್ ಜಾತೀಯ ಪಕ್ಷದ ಒಬ್ಬರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಅವರು ಅಂಡಲೀವ್ ರೆಹಮಾನ್ ಪಾರ್ತು ಬಿಜೆಪಿಯಿಂದ ಗೆದ್ದವರಾಗಿದ್ದಾರೆ. ಅವರು ಬೋಲಾ 1 ಕ್ಷೇತ್ರದಲ್ಲಿ ಜಮಾತ್ ಎ ಇಸ್ಲಾಮಿ ಅಭ್ಯರ್ಥಿ ನಜರುಲ್ ಇಸ್ಲಾಂ ಎದುರು 31,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದಾರೆ.